ಚಿತ್ರದುರ್ಗದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಆಗಮನ ಆಗಬೇಕಾಗಿತ್ತು. ಸೊ ಅವರ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅವರ ಪ್ರಚಾರ ಸಭೆನ ಇದೀಗ ರದ್ದುಗೊಳಿಸಲಾಗಿದೆ. ನಾಳೆ ನಡಿಬೇಕಾಗಿದ್ದಂತಹ ಪ್ರಚಾರ ಸಭೆ ಇದಾಗಿದೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ಈ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಚಿತ್ರದುರ್ಗದಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಪ್ರಚಾರ ಸಭೆ ನಡೆಸಲಾಗಲ್ಲ, ಸೊ ಅದನ್ನ ರದ್ದುಗೊಳಿಸಲಾಗಿದೆ ಅಂತ. ಅಂದ್ರೆ ಮುಂದಕ್ಕೆ ಹಾಕಿದಾರ, ಯಾವಾಗ ಮತ್ತೆ ಬರಬಹುದು ಇತ್ಯಾದಿ ವಿಚಾರಗಳ ಬಗ್ಗೆ ಏನು ಹೇಳಿಲ್ಲ. ಒಟ್ಟಲ್ಲಿ ನಾಳೆ ಆಗಬೇಕಾಗಿತ್ತು. ಫಸ್ಟ್ ಈ ಒಂದು ಮೊದಲ ಹಂತದ ಚುನಾವಣೆಯನ್ನ ಫೋಕಸ್ ಮಾಡಿಕೊಂಡು ಚಿತ್ರದುರ್ಗಕ್ಕೆ ಅವರು ಆಗಮಿಸಬೇಕಿತ್ತು, ಬಟ್ ಅದನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಇನ್ನು ಸಂಜೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. 8 ಗಂಟೆಗೆ ಒಂದು ಭರ್ಜರಿ ರೋಡ್ ಶೋ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರವಾಗಿ ಮತ ಶಿಕಾರಿಗೆ ಇಳಿಯಲಿದ್ದಾರೆ ಅಮಿತ್ ಶಾ. ರಾತ್ರಿ 8 ಗಂಟೆಗೆ ಅಮಿತ್ ಶಾ ಅವರ ಮೆಗಾ ರೋಡ್ ಶೋ ಅನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ತಿಪಟೂರಿನ ಕೆಬಿ ಕ್ರಾಸ್ನ ಅಮಿತ್ ಶಾ ಅವರ ಸಮಾವೇಶವನ್ನ ರದ್ದುಗೊಳಿಸಲಾಗಿದೆ. ಅಮಿತ್ ಶಾ ಅವರ ಬದಲಾಗಿ ನಾಳೆ ತಿಪಟೂರಿನಲ್ಲಿ ಬಿಎಸ್ವೈ ಅವರಿಂದ ರೋಡ್ ಶೋವನ್ನ ನಡೆಸಲಾಗುತ್ತೆ. ಸಂಜೆ ಬೆಂಗಳೂರಿಗೆ ಅಮಿತ್ ಶಾ ಅವರು ಆಗಮನ ಆಗುತ್ತೆ. ಬಂದ ನಂತರದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಪರವಾಗಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಸೊ ಬೆಂಗಳೂರು ದಕ್ಷಿಣ ಕ್ಷೇತ್ರ ಈಗಾಗಲೇ ಬಿಜೆಪಿಯ ಭದ್ರಕೋಟೆ. ಸೊ ಅದನ್ನ ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಪ್ರತಿಪಕ್ಷಕ್ಕೆ ಕೌಂಟರ್ ಕೊಡುವಂತಹ ನಿಟ್ಟಿನಲ್ಲಿ ಈ ಭರ್ಜರಿ ರೋಡ್ ಶೋ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು.